ಅಲ್ಲಿ ಒಳ್ಳೆ ಕೆಲವೊಂದು ಶಾಸಕರಿಗೆ ಏನಪ್ಪ ಇದು ಏನು ಅದೇ ಹೇಳೋದಲ್ಲ ಅಗಳೇ ಯಾವ ಭೂಮಿ ಪೂಜೆ ಇಲ್ಲ ಟೆಂಡರ್ ಇಲ್ಲ ಈ ವರ್ಗಾವಣೆ ಅಟ್ಟು ವರ್ಷಕ್ಕೊಮ್ಮೆ ಬರೋದಲ್ರಿ ಇದು ಹಿಂಗಾಗಿ ಅವರು ನಾರಾಜ ಅದಾರ ಆಡಳಿತ ವ್ಯವಸ್ಥೆ ಕುಸಿದೈತಿ ಹಾಂ ಯಾವ್ದ್ರಿ ನಾನೇ ಅದನ್ನು ರೇಸ್ ಮಾಡಿದ್ರಿ ಕನಿಷ್ಠ ಪೊಲೀಸ್ ಅಧಿಕಾರಿಗಳು ಒಂದು ಪೊಲೀಸ್ ಸ್ಟೇಷನ್ ನೀವು ಹಾಕಿದ್ರಂದ್ರೆ ಅವ್ರು ತಿಳ್ಕೊಳಕ್ಕೆ ಒಂದು ವರ್ಷ ಬೇಕು ಆ ಏರಿಯಾದಾಗ ಗುಂಡಾಗಳು ಯಾರು ಅದಾರ ಕ್ರಿಮಿನಲ್ಸ್ ಯಾರು ಅದಾರ ಅಲ್ಲಿ ಜನರ ಚಟುವಟಿಕೆ ಏನದ ಎಲ್ಲ ತಿಳ್ಕೊಳಕ್ಕೆ ಒಂದು ವರ್ಷ ಬೇಕು ರೀ ಮುಂದೊಂದು ವರ್ಷ ಸರ್ವಿಸ್ ಮಾಡ್ಬೇಕು ಇವ್ರು ಏನು ಮಾಡ್ತಾರೆ ಸರ್ಕಾರ ಎಮ್ ಎಲ್ ಎಗಳು ಕೆಲಸ ಅಂದ್ರೆ 11ನೇ ತಿಂಗಳಿಗೆ ವ್ಯಾಪಾರ ಚಾಲು ಮಾಡ್ತಾರೆ ಅಧಿಕಾರಿಗಳು ಕೂಡ ನೋಡಪ್ಪ ಒಂದು ವರ್ಷ ಹಾಕ್ಲಕ್ಕೆ ಬತ್ತು ಏನು ತಂದು ಕೊಡ್ತೀವೋ ನೀನು ಬೇರೆ ಬೇರೆ ಹೆಚ್ಚು ಕೊಡ್ತೀನಿ ಅಂದಾನ ಆ 11 ತಿಂಗಳದಾಗ ಒಬ್ಬ ಅಧಿಕಾರಿಗೆ ಏನು ಮಾಡ್ಲಿಕ್ಕೆ ಆಗ್ತೈತೆ ರೀ ಒಬ್ಬ ತಹಸೀಲ್ದಾರ್ ಇಷ್ಟೆಲ್ಲ ಅಕ್ರಮ ಯಾವ್ಯಾವ ಆಸ್ತಿಗಳು ಇದು ಆಗ್ತಿರ್ತಾವೆ ಅವನಿಗೆ ನಾಲೆಜ್ ತಿಳ್ಕೊಳಕ್ಕೆ ಒಂದು ವರ್ಷ ಬೇಕಿಲ್ಲ ಒಬ್ಬ ಅಧಿಕಾರಿ ಕನಿಷ್ಠ 2 ವರ್ಷ ಮಾಡ್ಬೇಕಂತ ನಾನೇ ಬೆಳಗಾವಿ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದ್ದೆ ಅವಾಗ ಇವ್ರು ಇದ್ದಿದ್ದಿಲ್ಲ ಹೋಮ್ ಮಿನಿಸ್ಟ್ರು ವಿಧಾನಸಭಾದಾಗ ಇವರು ಇದ್ದರು ನಮ್ಮ ಕಂದಾಯ ಮಂತ್ರಿ ಇಲ್ಲ ಕಾಂಗ್ರೆಸ್ ಕಂದಾಯ ಮಂತ್ರಿ ಬೈರೇಗೌಡ ಕೃಷ್ಣ ಬೈರೇಗೌಡರು ಇದ್ದರು ಇಲ್ಲ ಯತ್ನಾಳರು ಹೇಳಿದ್ದನ್ನು ನಾವು 2 ವರ್ಷ ಮಾಡ್ತೀವಿ ಕನಿಷ್ಠ 2 ವರ್ಷ ಒಂದು ಪೋಸ್ಟ್ನಾಗ ಅಧಿಕಾರಿ ಇತ್ತಂದ್ರೆ ಅವ ಕಾನೂನಿನ ಒಂದು ವ್ಯವಸ್ಥೆ ಸರಿಯಾಗಿ ಆಗ್ಲಿಕ್ಕೆ ಸಾಧ್ಯತೆ ಏನೇನೋ ನಮ್ದೇನೆ ಟ್ಯಾಪಿಂಗ್ ಮಾಡ್ಲಕತ್ತವ್ರು ಏನು ಮಾಡ್ಲಕತ್ತವ್ರು ಯಾರಿಗೆ ಗುರ್ತದ ಈ ಸರ್ಕಾರನಾಗ ದೊಡ್ಡ ತಿಮಿಂಗಲೇ ಐತಿ ಅದು ಏನೇನು ಮಾಡ್ತೈತೋ ಗುರುತಿಲ್ಲ ಹಾಂ ತಿಮಿಂಗಲನೇ ಯಾರ್ಯಾರು ನುಂಗ್ತೈತೋ ನುಂಗಿ ಒಮ್ಮೆ ಅದೇ ಮುಣಿಗೆ ಹೋಗ್ತೈತೆ ಅದನ್ನು ಭಾಳ ದಿವಸ ಇಲ್ಲ ಸರ್ 28ರೊಳಗೆ ಎಷ್ಟು ಬಿಜೆಪಿ ಎಷ್ಟು ಯಾರೇನ್ರಿ ನಾನು ಜ್ಯೋತಿಷ್ ಹೇಳಕ್ಕೆ ಏನು ಕವಡಿ ಹೋಗಿಲ್ಲ ಏನ್ರಿ ಅಲ್ಲಿ